ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಗೆ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಡಿಸಿಎಂ ಹುದ್ದೆಗೆ ಆಗ್ರಹಿಸ್ತಾ ಇದ್ದಾರೆ ಶಾಸಕರ ಅಭಿಮಾನಿಗಳು, ಬೆಂಬಲಿಗರು. ಎಸ್, ಆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಓಕೆ, ಈಗ ಕೆಪಿಸಿಸಿ ಕಚೇರಿಯ ಆವರಣದ ಬಳಿ ಯಾವ ರೀತಿಯಲ್ಲಿ ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ ಅನ್ನೋದನ್ನ ಈ ಸುದ್ದಿಗಿಂತ ಮುಂಚಿನ ಸುದ್ದಿಯಲ್ಲಿ ತಾವು ಗಮನಿಸಿದ್ರಿ. ಈಗ ಡಿಸಿಎಂ ಹುದ್ದೆಗೆ ಶಾಸಕರ ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ. ಯಾವೆಲ್ಲ ಶಾಸಕರ ಅಭಿಮಾನಿಗಳು? ಈಗ ಸದ್ಯಕ್ಕೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರನ್ನ ಡಿಸಿಎಂ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೋರು ಪ್ರತಿಭಟನೆ ನಡೀತಾ ಇದೆ. ಎಲ್ಲಿ? ನಂಜನಗೂಡಿನ ಅಂಬೇಡ್ಕರ್ ವೃತ್ತದಲ್ಲಿ HCM ಫ್ಯಾನ್ಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಕೊಡಲೇಬೇಕು DCM ಸ್ಥಾನ ಅಂತ ಘೋಷಣೆ ಮಾಡ್ತಾ ಇದ್ದಾರಂತೆ. ಮಹದೇವಪ್ಪ ಅವರ ಭಾವಚಿತ್ರ, ಬ್ಯಾನರ್ ಹಿಡಿದು ಕೈ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ನೋಡಿ, ಪರಮೇಶ್ವರ್ ಆಗಿರ್ಬೋದು ಮತ್ತು ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಅವರು ಯಾರ ಜೊತೆ ಜಾಸ್ತಿ ಗುರುತಿಸ್ಕೊಂಡಿದ್ದಾರೆ ನಿಮಗೆ ಗೊತ್ತಿರುತ್ತೆ, ಹೌದಾ? ಅವರು ಯಾರ ಬಣದವರು, ಯಾರ ಅತ್ಯಾಪ್ತರು, ಯಾರ ಆತ್ಮೀಯರು? ಈಗ DK ಶಕೆ ಶುರುವಾಗುತ್ತೆ ನಿಜ, ಆದರೆ ಆ ಶಕೆ ಶುರು ಆಗಬೇಕು ಅಂತ ಹೇಳಿದ್ರೆ ನಮ್ಮದು ಕೂಡ ಒಂದಿಷ್ಟು ಸೆಕೆ ಇರಲಿ, ನಮ್ಮದು ಕೂಡ ಒಂದಿಷ್ಟು ಪ್ರಭಾವ ಇರಲಿ. ಅಂದರೆ ಸಿದ್ದರಾಮಯ್ಯನವರ ಆತ್ಮೀಯರು ಕೂಡ ಅಲ್ಲಿ ಇರಲೇಬೇಕಾಗತ್ತೆ. ಇದು ಪಕ್ಷಕ್ಕೆ ಮುಂದಿನ ಹಂತದಲ್ಲಿ ಒಳಿತೋ ಸವಾಲೋ ಅದು ಬೇರೆ ವಿಚಾರ, ಆದರೆ ಸದ್ಯಕ್ಕಂತೂ ಹಿಂಗಿದೆ ವಾಸ್ತವ. ಈಗ ದೊಡ್ಡ ಮಟ್ಟದಲ್ಲಿ ಲಾಬಿ ಶುರುವಾಗ್ತಾ ಇದೆ. ಅಂದರೆ ಲಿಂಗಾಯತ ಸಮುದಾಯದ ಅಡಿಯಲ್ಲಿ, ದಲಿತ ಸಮುದಾಯದ ಅಡಿಯಲ್ಲಿ ಇಷ್ಟು ಜನರು, ಮತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಅವರ ಒಂದು ಖಾತೆಯಲ್ಲಿ ಅದೇನು ಹಿಂಗೆ ಸಪ್ರೇಟ್ ಖಾತೆ ಈಗ ಕೊಡಲೇಬೇಕು ಅಂತೇನು ರೂಲ್ಸ್ ಇಲ್ಲ. ಆದರೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜದ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ, ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿದಾಗ ಈ ರೀತಿಯಾದಂಥ ಒಂದಷ್ಟು ಕಾನ್ಸೆಪ್ಟ್ಗಳು ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತವೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡಿ, ಜೋರಾದ ಪ್ರತಿಭಟನೆ, ಹೋರಾಟ, ಯಾರೇ ಅಧಿಕಾರ ಕೊಡೋಕ್ಕೋಸ್ಕರ ಮಾಡ್ತಾ ಇದ್ದಾರಲ್ಲ, ಇದೇ ಪ್ರತಿಭಟನೆ ಹೋರಾಟವನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೂ ಯಾಕೆ ಇಂಥ ಶಾಸಕರು ಹಿಂಗೆ ಕೆಲಸ ಮಾಡಿಲ್ಲ ರೀ ಅಂತ ಎಷ್ಟು ಜನ ಬರ್ತೀರಾ ಅನ್ನೋದು ಪ್ರಶ್ನೆ. ಇದಕ್ಕೆ ಪ್ರಜ್ಞೆ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಜೆಗಳು ಹುಷಾರಾಗಬೇಕಾಗಿದೆ. ಎಲ್ಲೋ ಒಂದಿಷ್ಟು ಜನ ಅವರ ಅಭಿಮಾನಿಗಳು, ಬೆಂಬಲಿಗರು ಬಂದು ಹೋರಾಟ ಮಾಡ್ತಾರೆ, ಇವೆಲ್ಲ ಪ್ರಾಯೋಜಿತ ಹೋರಾಟವ ಅನ್ನೋ ಅನುಮಾನಗಳು ಕೂಡ ಹಲವು ಸಲ ವ್ಯಕ್ತವಾಗಿದ್ದಿದೆ ಅಲ್ವೇ? ಅದನ್ನು ನಾವು ತಪ್ಪು ಅಂತ ಕೂಡ ಇಲ್ಲಿ ಹೇಳೋಕ್ಕಾಗಲ್ಲ. ಅರೆ, ನನಗೆ ಇಷ್ಟ ಇದೆ ರೀ, ನನ್ನ ನೆಚ್ಚಿನ ನಾಯಕ ಅಧಿಕಾರಕ್ಕೆ ಬರಬೇಕು, ಇಂಥ ಸ್ಥಾನವನ್ನು ಅಲಂಕರಿಸಬೇಕು, ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ಅಂತ ಹೇಳ್ತಿರ್ತಾರೆ. ಆದರೆ ಇದೇ ಮುತುವರ್ಜಿಯನ್ನು, ಇದೇ ಕಾಳಜಿಯನ್ನು, ಇದೇ ಅರ್ಜಿಯನ್ನು ನೀವು ಯಾಕೆ ಕೆಲಸ ಕಾರ್ಯಗಳಾಗದೇ ಇದ್ದಾಗ ಯಾಕೆ ಮಾಡಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಈ ಒಗ್ಗಟ್ಟು ಆಗ್ಯಾಕಿರಲ್ಲ? ಬರೀ ಅಧಿಕಾರವನ್ನು ಕೊಡಲಿಕ್ಕೆ ಅಥವಾ ಲಾಬಿ ಮಾಡಲಿಕ್ಕೆ ಮಾತ್ರ ನಿಮ್ಮ ಹೋರಾಟವಾ? ಹೀಗೊಂದು ಪ್ರಶ್ನೆಯನ್ನು ಕೂಡ ನಾವೆಲ್ಲರೂ ಮಾಡ್ಕೊಳ್ಬೇಕಾಗಿದೆ ಅಲ್ವೇ? ಅದು ಯಾವುದೇ ಪಕ್ಷ ಇರ್ಬೋದು ರೀ, ಯಾವುದೇ ನಾಯಕರು ಇರ್ಬೋದು. ಆಗಬೇಕಾಗಿರೋದೇನು? ನೀವು ಬರೀ ಸಂವಿಧಾನದ ಅಡಿಯಲ್ಲಿ ಇರುವಂಥ ಅವಕಾಶಗಳನ್ನು ದುರುಪಯೋಗ ಮಾಡಿಕೊಳ್ಳದೆ ಅಲ್ವಾ, ಸಮರ್ಪಕವಾಗಿ ಹೋರಾಟ ಮಾಡ್ಬೋದು, ಮಾಡ್ತಾ ಇದ್ದೀರಿ ಕೂಡ. ಆದರೆ ಎಷ್ಟೋ ಜನರಿಗೆ ಹೋರಾಟ ಮಾಡೋಕ್ಕೂ ಕೂಡ ಇಲ್ಲಿ ಕುಮ್ಮಕ್ಕು ಸಿಗಲ್ಲ, ಕಿಮ್ಮತ್ತು ಸಿಗಲ್ಲ, ಕುಮ್ಮಕ್ಕೂ ಸಿಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಸೊ ಈಗ ಈ ಅಧಿಕಾರದ ಸಂದರ್ಭದಲ್ಲಿ ಹೊಸ ಸಂಪುಟ ಸೇರ್ಪಡೆ ಆಗುವಾಗ ನಿಮ್ಮ ನೆಚ್ಚಿನ ನಾಯಕರ ಪರವಾಗಿ ಹೆಂಗೆ ಹೋರಾಟ ಮಾಡ್ತೀರಲ್ಲ, ನಿಮ್ಮ ಜನರ ಪರವಾಗಿಯೂ ಕೂಡ ಅದೇ ರೀತಿ ಹೋರಾಟ ಮಾಡ್ತೀರಾ? ಅಥವಾ ಬೇರೆ ಆಸೆ ಆಮಿಷಗಳಿಗೇನಾದರೂ ಒಳಗಾಗ್ಬಿಡ್ತೀರಾ? ಹೀಗೊಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರ ಮಾತಿದು. ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್, ಸದ್ಯಕ್ಕೆ ವಾಸ್ತವ ಚಿತ್ರಣ ಈ ರೀತಿ ಇದೆ. ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡಲಿರುವ DK ಶಿವಕುಮಾರ್ ಅವರ ಮುಂದಿನ ಆಡಳಿತದ ಹಾದಿ
ಸುಗಮವಾಗಿ ಇರಬೇಕು ಅಂತ ಹೇಳಿದರೆ ಸಂಪುಟ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ, ಸಮತೋಲನದಿಂದ ಇರಬೇಕಾಗತ್ತೆ. ಆಗ ಅವರು ಅಲ್ಲಿ ಸಮತೋಲನದಿಂದ ಹ್ಯಾಂಡ್ಲ್ ಮಾಡಿದ್ದೇ ಆದರೆ ಆಡಳಿತವನ್ನು ಸಮತೋಲನದಿಂದ ಹ್ಯಾಂಡ್ಲ್ ಮಾಡಬಹುದು, ಬ್ಯಾಲೆನ್ಸ್ಡ್ ಆಗಿ ಅಡ್ಮಿನಿಸ್ಟ್ರೇಷನ್ ಕೊಡಬಹುದು. ಇಲ್ಲದೆ ಹೋದರೆ ಮುಂದಿನ ಹಂತದಲ್ಲಿ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಅಥವಾ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ತನ್ನದೇ ಆದಂಥ ಪರಿಣಾಮ ಉಂಟಾಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ನೋ ಡೌಟ್ ಅಬೌಟ್ ಇಟ್.